ಅವ್ರ ಶನಿಯ ಇನ್ನೂ ಪರಿಹಾರ ಮಾಡ್ಕೊಳ್ಳಿಕ್ಕೆ ಶನೀಶ್ವರಿಗೆ ಹಾಗೆ ಅಥವಾ ನಾವು ಆ ಶನಿ ಹೋಗುವಂತ ಶನಿ ಹೋಗಿ ವಿಶೇಷವಾಗಿ ತಿಲ ಮತ್ತು ಆ ತಿಲ ಅಂದರೆ ಹೇಳೋದು ಕರೆ ಹೇಳೋದು ಆ ಜಾನ ತುಪ್ಪ ಮತ್ತು ಸಮಿತಿಗಳನ್ನು ತೊಗೊಂಡು ಅದು ಎಂಥ ಸಮಿತಿ ಅಂದ್ರೆ ನೀವು ಬನ್ನಿಯನ್ನು ಕೊಡ್ತಿರ್ತಿರಲ್ಲ ಅಂಥ ಬನ್ನಿಯ ಸಮಿತಿಗಳನ್ನು ತೊಗೊಂಡು ಅದನ್ನ ಆಹುತಿಯನ್ನು ಕೊಟ್ಟು ಆ ಶನಿಯನ್ನು ತೃಪ್ತಿ ಬೆಳೆಸ್ಬೇಕು. ಶನಿದೇವನ ಜಪ ಆಮೇಲೆ 23,000 ಅಂತ ಆ 23,000 ಆಹುತಿಗಳನ್ನ ಹಾಕ್ಬೇಕು. 23,000 ಜಪ ಮಾಡಿದ್ರೆ 100 ಆಹುತಿಯರ ಹಾಕ್ಬೋದು. ದಶ ಅದು ಒಂದು ಹತ್ತ ಅಂದ್ರೆ ಒಂದು 10 200 ಹಿಂಗೆ ಅದೆಲ್ಲ ಒಂದು ಕ್ರಮ ಅದ. ಆ ಕ್ರಮ ಪದ್ಧತಿ ಪ್ರಕಾರ ಮಾಡಬೇಕು. ಶನಿ ವಿಶೇಷವಾಗಿ ಎಲ್ಲರಿಗೂ ಕಾಡ್ತದ ಅಂತಲ್ಲ, ಅವರವರ ಗ್ರಹಗತಿಗೆ ಅವರವರ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಅವ್ರಿಗೆ ಕಾಣೋದು. ಅವ್ರು ಕಾಡಿ ಬಿಟ್ಟಾಗ ಎಲ್ಲರಿಗೂ ತೊಂದರೆ ಬಂದಾಗ ಕುಲದೇವರು ಎಲ್ಲ ದೇವರು ಗುರುಗಳು ಎಲ್ಲ ನೆನಪಾಗ್ತಲ್ಲ. ಹಂಗೆ ಆ ಶನಿದೇವ ಕಾಣ ಇದು ಪ್ರಾರಂಭ ಆತಂದ್ರೆ ಜಾತಕ ಶನಿ ದೋಷದ ಶನಿ ಕಾಣ್ಲಿಕ್ಕಂದಾಗ ಆ ಶನಿ ಜಪ ಮತ್ತು ಆ ದೇವತಾ ತೆಪ್ಪ ಮತ್ತು ಆ ಶನಿದೇವರ ಹೋಮವನ್ನು ಮಾಡಬೇಕು. ಶನಿದೇವ್ರಿಗೆ ಏನು ವಿಶೇಷ ಪ್ರೀತಿ ಅಂದರೆ ಕಬ್ಬಿಣ ಮತ್ತು ಅವನಿಗೆ ಎಳ್ಳು ಕರೆ ಅರಿವಿ ಇವು ವಿಶೇಷತೆಗಳು. ಆ ವಿಶೇಷತೆಗಳನ್ನ ಅವ್ನಿಗೆ ಯತ್ನ ಮಾಡಬೇಕು. ಯಾಕಂದ್ರೆ ಈಗ ನನಗೆ ಬೀಸನ ಬಿಸಿ ಇರ್ತಿತ್ತು ಅಂದ್ರೆ ಕೊಟ್ಟು ಹೆಲ್ಪ್ ತೊಗೋತೀನಿ, ಅದು ಬೇರೆ ಉಂಡೆ ಕೊಟ್ಟರೆ ಒಂದು ನಿಂತಿತ್ತು. ಹಂಗೆ ಆಯಾ ಗ್ರಹಗಳಿಗೆ ವಿಶೇಷತೆ ಇರ್ತದೆ. ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಹಿಂಗೆ ಆಯಾ ಗ್ರಹಗಳು ಇರ್ತದೆ. ಅದೇ ರೀತಿ ಈ ಒಂದು ಶನಿದೇವರಿಗೆ ವಿಶೇಷವಾಗಿ ಕರೆ ಒಂದು ಅರ್ಪಣೆ ಮಾಡಬೇಕು ಮತ್ತು ಕಬ್ಬಿಣದ್ದು ಮತ್ತು ಕರೆ ಬಟ್ಟೆ ಇವಾಗ ಅರ್ಪಣೆ ಮಾಡಿದರೆ ಆ ಶನಿದೇವರ ತೃಪ್ತಿ ಆಗ್ತದೆ ಅಂತ. ಆ ಶನಿದೇವರ ಕೃಪೆಗೆ ಈ ವರ್ಷ ವಿಶೇಷತೆ ಇದ್ದದಕ್ಕೆ ಈ ಲಕ್ಷ್ಮೀ ವೆಂಕಟೇಶ್ವರ ಒಳಗೆ ಇಲ್ಲೇ ಎಲ್ಲ ಹೋಮವನಾದಿಗಳು ನಿರಂತರವಾಗಿ ನಡೀತಾ ಇವೆ. ಏನು ಸಮಸ್ಯೆ ಇಲ್ಲ. ಇವತ್ತಿನ ವಿಶೇಷ ಅಂದರೆ ಶನಿವಾರ ಶನಿಶ್ವರಿ ಅಂತ ಈ ಲಕ್ಷ್ಮೀ ವೆಂಕಟೇಶ್ವರ ಒಳಗೆ ಈ ಹೋಮ ನಡೆದದ. ಈಗಾಗಲೇ ತಮಗೆಲ್ಲ ಈ ಮಂತ್ರ ಕೇಳಿಸ್ತಾ ಇರ್ಬೋದು. ಈಗ ದೇವತಾ ಆಗಲೇ ಪುಣ್ಯವಾಚನ ಆಯಿತು ಮತ್ತು ಇಲ್ಲೇ ದೇವತಾ ಸ್ಥಾಪನಾ ನಡೆದದ. ಅದಾದ ಈ ಕಡೆ ಬರೋದು ಹೋಮ ಕೂಡ ಪ್ರಾರಂಭ ಆಗ್ತದೆ. ಆ ಹೋಮದೊಳಗೆ ಎಲ್ಲ ವೇದ ವಿದ್ವಾನ್ ಮನೋಶಾಸ್ತ್ರಿ ಮತ್ತು ಅನೂಪಶಾಸ್ತ್ರಿ ಅಂತ ಹೇಳಿ ಬಂದಾರ. ಅವರು ಕೂಡ ಈ ಹೋಮ ನಡೆಸ್ತಾರೆ. ಈ ಹೋಮವನ್ನು ಅನೇಕ ಮಾಡೋದಕ್ಕೆ ಅನೇಕ ಭಕ್ತಾದಿಗಳು ಕೂಡ ಬಂದಾರೆ. ಅವರಿಗೆ ಶನಿದೇವರ ಕೃಪಾದಿಂದ ಲಕ್ಷ್ಮೀ ವೆಂಕಟೇಶ್ವರ ಅನುಗ್ರಹದಿಂದ ಅವ್ರು ಇರ್ತಕ್ಕಂಥ ಎಲ್ಲ
ಅನಾನುಕೂಲತೆಗಳು ತೊಂದರೆಗಳು ಕೂಡ ನಿವಾರಣೆ ಆಗಿ ಅವನು ಜೀವಿತವಾದಂಥ ಆಯಸ್ಸು ಆರೋಗ್ಯ ಪೂರ್ಣಿ ಶನಿದೇವರ ಪ್ರಭಾವ ಅವರಿಗೆ ಆಗಿದ್ದರೆ ಅವ್ರು ಕಾಡಾಟಿದ್ರೆ ಅದು ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ಹೇಳಿ ಆ ಭಗವಂತನಲ್ಲಿ ನಾವು ಓಂ ಸೂರ್ಯಪುತ್ರಾಯ ವಿದ್ಮಹೇ ಭಕ್ತರ ಹೃದಯದಲ್ಲಿ ದೀಪವನೇ ಮೃತ್ಯುರೂಪಾಯ ಧೀಮಹಿ ಕರ್ಮಗಳ ಬಂಧನ ಕಳಚುವನೇ ತನ್ನೋ ಶನಿಃ ಪ್ರಚೋದಯಾತ್ ಜೀವನದ ದಾರಿಯ ಬೆಳಕಾಗಾತ್ ಶನಿದೇವಾ ಕರುಣಿಸೋ ನಮ್ಮ ಮನದ ನೋವು ನೀಗಿಸೋ ಓಂ ಸೂರ್ಯಪುತ್ರಾಯ ವಿದ್ಮಹೇ ಭಕ್ತರ ಹೃದಯದಲ್ಲಿ ದೀಪವನೇ ಮೃತ್ಯುರೂಪಾಯ ಧೀಮಹಿ ಕರ್ಮಗಳ ಬಂಧನ ಕಳಚುವನೇ ತನ್ನೋ ಶನಿಃ ಪ್ರಚೋದಯಾತ್ ಜೀವನದ ದಾರಿಯ ಬೆಳಕಾಗಾತ್ ಶನಿದೇವಾ ಕರುಣಿಸೋ ನಮ್ಮ ಮನದ ನೋವು ನೀಗಿಸೋ ಓಂ ಸೂರ್ಯಪುತ್ರಾಯ ವಿದ್ಮಹೇ ಭಕ್ತರ ಹೃದಯದಲ್ಲಿ ದೀಪವನೇ ಮೃತ್ಯುರೂಪಾಯ ಧೀಮಹಿ ಕರ್ಮಗಳ ಬಂಧನ ಕಳಚುವನೇ ತನ್ನೋ ಶನಿಃ ಪ್ರಚೋದಯಾತ್ ಜೀವನದ ದಾರಿಯ ಬೆಳಕಾಗಾತ್ ಮಾಡಬೇಕು. ಅದೇ ರೀತಿಯಾಗಿ ಜಾತಕದಲ್ಲಿ ಶನಿಯ ಪ್ರಭಾವ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗಿ ಸದಾಕಾಲ ಶನಿಯ ಆಶೀರ್ವಾದದಿಂದ ಎಲ್ಲರೂ ಕೂಡ ರಕ್ಷಣೆಯಾಗಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ವಿಘ್ನಗಳು ಅಡೆತಡೆಗಳನ್ನು ಭಗವಂತ ಶನಿಗ್ರಹವನ್ನು ಕೂಡ ನಿವಾರಣೆಯನ್ನು ಮಾಡಿ ಸದಾಕಾಲ ನಮಗೆ ರಕ್ಷಣೆಯನ್ನು ಮಾಡಿ ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಭಗವಂತನ ಕೃಪಾನುಗ್ರಹ ನಮ್ಮ ಮೇಲೆ ಇರಬೇಕು ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆಚಾರ್ಯ ದೇವೋ ಭವ ದೇವೋ ಭವ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ವಿಘ್ನಸ್ತಸ್ಯ ನ ಜಾಯತೆ ವರದಂ ದೇವಂ ಜಯವರ್ಣಂ ಸರ್ವಜಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಲ್ಯೇ ಶ್ರೇಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸರ್ವದಾ ಸರ್ವಕಾರ್ಯೇಷು ನಾಸ್ಮರಂ ದೈವಬಲಂ ತದೇವ ಲಕ್ಷ್ಮೀಪದೇ ಶ್ರೀಮಂ ಸ್ಮರಾಮಿ ಶ್ಯಾಮೋರ್ಧಯಸ್ಥೋ ಜನಾರ್ದನಃ ಸರಸ್ವತೀಂ ಪ್ರಣಮ್ಯಾದೋ ಸರ್ವಕಾರ್ಯಾರ್ಥಸಿದ್ಧಯೇ ರಾಮದೇವತಾಭ್ಯೋ ನಮಃ ವಾಸ್ತುದೇವತಾಭ್ಯೋ ನಮಃ ಏತತ್ಕರ್ಮ ಪ್ರಧಾನ ಶನೈಶ್ಚರ ದೇವತಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. रामक्षेत्रे अस्मिन् वर्तमाने व्यावहारिके चन्द्रमानेन पराभो नाम संवत्सरस्य आत्मनः सकल शास्त्र पुराण उक्त फल प्राप्ति अर्थम गोत्र विष्णु गोत्रोत्पन्नस्य राशि नक्षत्र निम्नु मघा नक्षत्रे सिंहराशौ जातस्य कृष्णमूर्ति नामधेयस्य तमण्डलं कुम्भे स्मृतवाम्यहं संप्रार्थ्य ओम नीलांजनसमावासनपीपुत्रं यमागतं छायामात्मनः सम्भूतं तं नमामि शनैश्चरं कांशे प्रागग्रानरभानाश्रणीयात् अग्नेः ईशातः विलम्बसा परिशिष्यो उत्तराश्रेणेषु सर्वेषु दक्षिणसमयवानिभ्यां क्रमेण आवृतवेशाली प्रोक्षण्यो सर्वेषु प्रणीताज्यपात्रे द्वारा परित्यक्तानि नमः यदा दैवतं देवता प्रियन्तां व्रतं च होष्यमाणं च ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ರಿ. ಈಗ ನವಗ್ರಹ ಹೋಮ ಪ್ರಾರಂಭ. ನರದನ್ನಿವಂ ಬುದ್ಧಿಬೋಧಂ ತ್ರಿಲೋಕೆ ಚಂದ್ರಮಾಮಿ ಬೃಹಸ್ಪತಿಂ ಸ್ವಾಹಾ ಹಂಸಾರುಢಶ್ಚತುರ್ಮುಖಃ ಪದ್ಮಾಕೃತವರದಾ ಭೈಪಾಣಿ ನಮಾಮಿ ತೇ ಸ್ವಾಹಾ
प्रजापति श्रेष्ठो वज्रस्थो महाबलः यदैज्ञादिको देवो तस्मै नित्यन्नमो नमः स्वाहा प्रियाय सन्तानामञ्जरे वरदाय दायिन्द्राणि देवी तस्यै नित्यन्नमो नमः स्वाहा प्रियाय सन्तानामञ्जरे वरदायुधामिन्द्राणि देवी तस्यै नित्यन्नमो नमः स्वाहा नीलाञ्जनसमाभासं रविद्रमागजं छायामातरं सम्बोधनामि शरणं स्वाहा सयानामेकवक्त्रं नमामि तं स्वाहा क्षमालाग्रगुप्तकाढ्याचतुर्भुजं प्रजापतिं हंसयानामेकवक्त्रं नमामि तं स्वाहा अर्धकायं महावीरं चन्द्रादित्यमर्दनं सम्यगागरं ब्राह्मणमाम्यं स्वाहा अर्धकायं महावीर्यं चन्द्रादित्यविमर्दनं सिंहिकागर्भसम्भूतं ब्राह्मणमाम्यं स्वाहा अर्धकायं महावीर्यं चन्द्रादित्यविमर्दनं सिंहिकागर्भसम्भूतं तं ब्राह्मणमाम्यं स्वाहा कालवदनं हेमं पाशदण्डरं सदादर्वर्षिकमानतं कालमृणमाम्यं स्वाहा करालवदनं भीमं पाशदण्डधरं सदादर्वर्षिकरोमाणं तं कालमृणमाम्यं नमस्कं रौद्रं रौद्रादं घोरं केतमृणमाम्यं स्वाहा राजपुष्पसङ्गाजं तारकाग्रहमसकं रौद्रं रौद्रात्मकं घोरं तं केतुमृणमाम्यं स्वाहा मंगलाय बुधाय च गुरु शुक्र शनेभ्यश्च राहवे केतवे नमः आदित्यादि नवग्रह देवता प्रार्थना ಸಮರ್ಪಯಾಮಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಡ್ರಿ. ನಮ್ಮ ಜಾತಕದಲ್ಲಿರ್ತಕ್ಕಂಥ ಎಲ್ಲ ನವಗ್ರಹ ದೋಷಗಳು ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಡ್ರಿ. ಈಗ ಶನೇಶ್ವರ ಹೋಮ ಮನಸ್ಸು ಎಲ್ಲರೂ ಕೂಡ ಶಂ ಶನೇಶ್ವರಾಯ ನಮಃ ಶಂ ಶನೇಶ್ವರಾಯ ನಮಃ ಜಪ ಮಾಡಬೇಕು. नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा नीलाञ्जनसमाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा नीलाञ्जनसमाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा नीलाञ्जनसमाभासं स्वाहा समाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा समाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा समाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं रविद्रमागजं छायामार्ताण्डसम्भूतं नमामि शनैश्वरं स्वाहा समाभासं रविपुत्रं यमागजं छायामार्ताण्डसम्भूतं तं नमामि शनैश्वरं स्वाहा नीलाञ्जनसमाभासं एवं ब्रह्मपदाजनः फले रमण गोविंद स्वामी भगवान की रक्षणे ಮಾಡಿ ವಿಜ್ಯೋತಿಷೆ ಅಗ್ನಯ ಇದನ್ನ ಅಗ್ನಿ ಮಾಡ್ರಿ ಅವ್ರೆಲ್ಲರೂ ಯಾವಾಗ अमृतेशाय नरवाय महादेवाय ते नमः ब्रह्मा विष्णु महेश्वराः वासुदेवो जगन्नाथो दुरासङ्गोर्जुनोर्गुहोर्वज्रं नष्टानिरुद्धश्चा भवन्तु विजायते वनश्चैवादनाध्यक्षसुराजिवः ब्रह्मणा तेन सर्वे दिक्पालां वन्दते सदा ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಹವ್ಯವಾಹನ ಓಂ ಇತಿ ಯಜ್ಞಪುರುಷಾನ್ ಮಹಾಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀನೀಲಾಂಜನಸಮಾಭಾಸಂ ಕರ್ಮಗಳ ಕತ್ತಲೆಗೆ ದೀಪವಾದ ಶನೀಶ್ವರ ರವಿಪುತ್ರಂ ಯಮಾಗ್ರಜಂ ಭಕ್ತರ ಬದುಕಿಗೆ ನ್ಯಾಯದ ಬೆಳಕು ನೀನೆ ಛಾಯಾ ಮಾರ್ತಾಂಡ ಸಂಭೂತಂ ದುಃಖಗಳ ದೂರ ಮಾಡಿ ದೈವ ಕೃಪೆ ಸುರಿಸೋ ತಂ ನಮಾಮಿ ಶನೈಶ್ಚರಂ ನಿನ್ನ ನಾಮವೇ ಜೀವನದ ಶಾಂತಿ ಮಂತ್ರಂ
ಶ್ರೀನೀಲಾಂಜನಸಮಾಭಾಸಂ ಕರ್ಮಗಳ ಕತ್ತಲೆಗೆ ದೀಪವಾದ ಶನೀಶ್ವರ ರವಿಪುತ್ರಂ ಯಮಾಗ್ರಜಂ ಭಕ್ತರ ಬದುಕಿಗೆ ನ್ಯಾಯದ ಬೆಳಕು ನೀನೆ ಛಾಯಾ ಮಾರ್ತಾಂಡ ಸಂಭೂತಂ ದುಃಖಗಳ ದೂರ ಮಾಡಿ ದೈವ ಕೃಪೆ ಸುರಿಸೋ ತಂ ನಮಾಮಿ ಶನೈಶ್ಚರಂ ನಿನ್ನ ನಾಮವೇ ಜೀವನದ ಶಾಂತಿ ಮಂತ್ರಂ ಶ್ರೀನೀಲಾಂಜನಸಮಾಭಾಸಂ ಕರ್ಮಗಳ ಕತ್ತಲೆಗೆ ದೀಪವಾದ ಶನೀಶ್ವರ ರವಿಪುತ್ರಂ ಯಮಾಗ್ರಜಂ ಭಕ್ತರ ಬದುಕಿಗೆ ನ್ಯಾಯದ ಬೆಳಕು ನೀನೆ ಛಾಯಾ ಮಾರ್ತಾಂಡ ಸಂಭೂತಂ ದುಃಖಗಳ ದೂರ ಮಾಡಿ ದೈವ ಕೃಪೆ ಸುರಿಸೋ ತಂ ನಮಾಮಿ ಶನೈಶ್ಚರಂ ನಿನ್ನ ನಾಮವೇ ಜೀವನದ ಶಾಂತಿ ಮಂತ್ರಂ ಶ್ರೀನೀಲಾಂಜನಸಮಾಭಾಸಂ ಕರ್ಮಗಳ ಕತ್ತಲೆಗೆ ದೀಪವಾದ ಶನೀಶ್ವರ ರವಿಪುತ್ರಂ ಯಮಾಗ್ರಜಂ ಭಕ್ತರ ಬದುಕಿಗೆ ನ್ಯಾಯದ ಬೆಳಕು ನೀನೆ ಛಾಯಾ ಮಾರ್ತಾಂಡ ಸಂಭೂತಂ ದುಃಖಗಳ ದೂರ ಮಾಡಿ ದೈವ ಕೃಪೆ ಸುರಿಸೋ ತಂ ಕೋಣಸ್ಥೋ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಶನಿದೇವನ ದಿವ್ಯನಾಮ ಭಕ್ತರ ಜೀವನದ ಮಹಾಧಾಮ ಓಂ ಶನೇಶ್ವರಾಯ ನಮಃ ಭಕ್ತರ ಪಾಲಕ ಶನಿದೇವಾ ಶ್ರೀಕೃಷ್ಣಾಯ ನಮಃ. ಇವತ್ತಿನ ದಿವಸ ನಾವು ಈಗಾಗಲೇ ನಾನು ತಿಳಿಸಿದಂಗೆ ಅಲ್ಲೇ ಎಲ್ಲ ಭಕ್ತರ ಕಡೆಯಿಂದ ಯಾರು ಶನೀಶ್ವರ ಜಯಂತಿ ಇದರೊಳಗೆ ಕಾರ್ಯಕ್ರಮದೊಳಗೆ ಭಾಗವಹಿಸಲಿಕ್ಕೆ ಬಂದಿದ್ದರು ಅವರೆಲ್ಲರ ಕಡೆಯಿಂದ ಸಂಪೂರ್ಣವಾಗಿ ಸಂಕಲ್ಪ ಮಾಡಿಸಿ ಅಲ್ಲಿ ದೇವತಾ ಸ್ಥಾಪನಾ ಅಂದರೆ ನವಗ್ರಹಾದಿಗಳ ಸ್ಥಾಪನಾ ಮತ್ತು ಶನೇಶ್ವರ ಸ್ಥಾಪನಾ ಮಾಡಿ ಆಮೇಲೆ ಈ ನವಗ್ರಹದ ಹೋಮವನ್ನು ಪ್ರಾರಂಭ ಮಾಡಿ ಪೂರ್ವದೊಳಗೆ ಗಣಪತಿಗೆ ಆಹುತಿ ಕೊಟ್ಟು ವರಾಹುತಿ ಅಂತೇವೆ. ಗಣಪತಿಗೆ ಆಹುತಿ ಕೊಟ್ಟು ನಂತರ ನವಗ್ರಹಾದಿಗಳಿಗೆಲ್ಲ ಸಮಿತ್ ಆಜ್ಯ ಚರು ತಿಲ ಅಂದ್ರೆ ಅನ್ನ, ತಿಲ ಅಂದ್ರೆ ಎಳ್ಳು, ಸಮಿತ್ತು ಆಯಾ ಗ್ರಹಕ್ಕೆ ಯಾವ್ಯಾವ ಸಮಿತ್ತು ಅವೆಲ್ಲ ಸಮಿತ್ತು ಮತ್ತು ಆ ಜನದ ತುಪ್ಪ ಇವುಗಳಿಂದ ಹೋಮವನ್ನು ಮಾಡಿ ನವಗ್ರಹಾದಿಗಳನ್ನು ಸಂತೃಪ್ತಿಪಡಿಸಿ ನಂತರ ಆ ಶನಿದೇವರ ಪ್ರೀತ್ಯರ್ಥ ಅಧಿದೇವತಾ ಪ್ರತಿದೇವತಾ ಪ್ರೀತ್ಯರ್ಥ ತಿಲ ಅಂದರೆ ಕರೆ ಎಳ್ಳು ಮತ್ತು ಈ ಶಮೀಪತ್ರ ಸಮೀಪೆ ಅಂದರೆ ಬನ್ನಿ ಗಿಡದ್ದು ಮತ್ತು ಆಜ್ಯ ಇವುಗಳಿಂದ 2300 ಆಹುತಿಗಳನ್ನು ಹಾಕಿ ಅಂದರೆ 23,000 ಜಪ ಮಾಡಿದರ ಪ್ರಯುಕ್ತ
ಅದು ತದ್ದಶಾಂಶ ಅಂದ್ರೆ ಅದ್ರ 1/10 ಭಾಗ ಅಂದ್ರೆ 2300 ಆಹುತಿಗಳನ್ನ ಹಾಕಿ ಹೋಮವನ್ನು ಸಂಪೂರ್ಣ ಮಾಡಿ ಆಮೇಲೆ ಕ್ಷೇತ್ರಪಾಲ ಬಲಿ ಪೂಜೆ ಎಲ್ಲ ಮುಗಿಸಿ ನಂತರ ಪೂರ್ಣಾಹುತಿಯನ್ನು ವಸ್ತ್ರದೊಂದಿಗೆ ಕರೆ ವಸ್ತ್ರ ಸೀರೆ ಕರೆಯ ಒಂದು ಸೀರೆ ತಂದದನ್ನ ಆ ಅಜ್ಜ ಅಂದ್ರೆ ತುಪ್ಪದೊಳಗನ ತೋಯಿಸಿ ಮತ್ತು ಎಳ್ನೊಳಗೆ ಹಾಕಿ ಆ ಆಹುತಿಯನ್ನು ಕೂಡ ಮತ್ತು ಸರ್ವೌಷಧಿ ಇವನ್ನೆಲ್ಲ ಸರ್ವ ವನಸ್ಪತಿಗಳನ್ನ ಹಾಕಿ ಪೂರ್ಣಾಹುತಿಯನ್ನು ಕೈಗೊಂಡ ನಂತರ ಎಲ್ಲ ಭಕ್ತಾದಿಗಳಿಗೆ ಅದರ ಭಸ್ಮವನ್ನು ಹಚ್ಚಿಗಳಿಗೆ ಕೊಟ್ಟು ಮತ್ತು ಅದರ ಜಲದಿಂದ ಎಲ್ಲರಿಗೂ ಅಭಿಷೇಕವನ್ನು ಮಾಡಿ ನಂತರ ಈ ನವಗ್ರಹಾದಿಗಳನ್ನೆಲ್ಲ ಏನು ಸ್ಥಾಪನೆ ಮಾಡಿಟ್ಟು ಅಲ್ಲಿ ಶನಿ ಗ್ರಹಕ್ಕೆ ತೈಲಾಭಿಷೇಕ ಅಂತಾರೆ. ಅಂದ್ರೆ ಎಳ್ಳೆಣ್ಣೆಯಿಂದ ಆ ಅಭಿಷೇಕ ಮಾಡೋದು ಎಲ್ಲ ಭಕ್ತರ ಕಡೆ, ನಾವು ಸ್ವತಃ ಮಾಡೋದಲ್ಲ, ಎಲ್ಲ ಭಕ್ತರ ಕಡೆಯಿಂದ ಕೂಡ ಆ ತೈಲಾಭಿಷೇಕವನ್ನು ನೆರವೇರಿಸಿ ಈ ಲಕ್ಷ್ಮೀ ವೆಂಕಟೇಶ್ವರಿಗೆ ಮಹಾಮಂಗಳಾರತಿ ಮಾಡಿ ನೈವೇದ್ಯ ತೋರಿಸಿ ಮಹಾಮಂಗಳಾರತಿ ಮಾಡಿ ನಂತರ ದೇವತಾ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ನಾವು ಆರತಿಯನ್ನು ಮುಗಿಸಿ ಆ ಎಲ್ಲ ಬಂದಂಥ ಭಕ್ತರಿಗೆ ಆ ಒಂದು ಆಶೀರ್ವಾದ ಕಾರ್ಯಕ್ರಮ ಅಂತ ಇರ್ತದೆ. ಅಂದ್ರೆ ಇವತ್ತಿನ ದಿವಸ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡೀವಿ, ಯಾಕೆ ಮಾಡೀವಿ, ಎದಕ್ಕೆ ಮಾಡಬೇಕು ಅನ್ನೋಂಥದ್ರ ತಾತ್ಪರ್ಯ ಹೇಳ್ತಕ್ಕಂಥದ್ದು ಆಶೀರ್ವಾದದೊಳಗಿರ್ತದೆ. ಆ ಆಶೀರ್ವಾದವನ್ನು ಕೂಡ ಎಲ್ಲ ಮಾಡಿ ಇವತ್ತಿನ ಶನೇಶ್ವರ ಜಯಂತಿಯ ವಿಶೇಷತೆಯನ್ನೆಲ್ಲ ಭಕ್ತರಿಗೆ ತಿಳಿಸಿ ಅವರ ಕುಲದೇವತಾನುಗ್ರಹದಿಂದ ಹಾಗೂ ಈ ಲಕ್ಷ್ಮೀ ವೆಂಕಟೇಶನ ಕೃಪೆಯಿಂದ ಮತ್ತು ಅವರ ಗುರು ಹಿರಿಯರ ಆಶೀರ್ವಾದದಿಂದ ಅವರ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಸಿದ್ಧಿಯಾಗಲಿ ಅಂತ ಹೇಳ್ಕೊಂಡು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಮತ್ತು ಈ ಜಲದಿಂದ ಎಲ್ಲರಿಗೂ ಅಭಿಷೇಕ ಮಾಡಿ ನಂತರ ಈ ಶನಿದೇವರ ಪ್ರಸಾದವನ್ನು ಕೂಡ ಎಲ್ಲ ಭಕ್ತಾದಿಗಳಿಗೆ ನೀಡಿ ಇವತ್ತಿನ ಕಾರ್ಯಕ್ರಮವನ್ನು ಸಾಂಗ ಮಾಡಿ ಮತ್ತು ಇದೇ ರೀತಿ ಏನು ಗುಡಿಯೊಳಗೆ ಎಲ್ಲ ಕಾರ್ಯಕ್ರಮಗಳು ಜರುಗ್ತಾವ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಬರಬೇಕು. ಈ ಗುಡಿಯ ವಿಶೇಷ ಮಹತ್ವತೆಯನ್ನು ಬಹಳದ ಹೇಳಿಕೆ ವೇಳೆ ಸಾಲುವುದಿಲ್ಲ. ಆದ್ದರಿಂದ ಎಲ್ಲರೂ ಇಲ್ಲಿ ಬಂದು ಆ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ